ನಿಮ್ಮ ಬ್ರೈನ್ ಸಿಗ್ನಲ್ಸ್ ನಿಮ್ಮ ಹಾರ್ಮೋನ್ಸ್ಗಳನ್ನು ಕಂಟ್ರೋಲ್ ಮಾಡುತ್ತೆ ಅನ್ನೋದು ನಿಮಗೆ ಗೊತ್ತು. ನಿಮ್ಮ ಹೊಟ್ಟೆಲಿರೋ ಮೈಕ್ರೋಬ್ಸ್ಗಳು ಕೂಡ ನಿಮ್ಮ ರಿಪ್ರೊಡಕ್ಟಿವ್ ಹಾರ್ಮೋನ್ಸ್ನ ಕಂಟ್ರೋಲ್ ಮಾಡೋ ವಿಷಯ ನಿಮಗೆ ತಿಳಿದಿದೆಯಾ? ನಿಮ್ಮ ಒಳ್ಳೆ ಗಟ್ ಹೆಲ್ತ್ನಿಂದ ನೀವು ನಿಮ್ಮ ಫರ್ಟಿಲಿಟಿ ಚಾನ್ಸಸ್ನ ಕೂಡ ಇಂಪ್ರೂವ್ ಮಾಡ್ಬೋದು. ಗಟ್ ಹೆಲ್ತ್ ಅಂತ ಹೇಳಿದರೆ ನಿಮ್ಮ ಇಂಟೆಸ್ಟೈನ್ನಲ್ಲಿರುವ ಉಪಯುಕ್ತ ಬ್ಯಾಕ್ಟೀರಿಯಾಸ್ಗಳ ಸಮತೋಲನ. ಈ ಚಿಕ್ಕ ಬ್ಯಾಕ್ಟೀರಿಯಾಗಳು ನಿಮ್ಮ ಹಾರ್ಮೋನ್ಸ್, ಇಮ್ಯುನಿಟಿ, ಇನ್ಫ್ಲಮೇಷನ್ ಹಾಗೂ ಮಾನಸಿಕ ಆರೋಗ್ಯವನ್ನು ಕೂಡ ನಿಯಂತ್ರಣ ಮಾಡುತ್ತೆ. ಆಯುರ್ವೇದದಲ್ಲಿ ಗಟ್ ಹೆಲ್ತ್ ಅಂತಂದರೆ ಅಗ್ನಿ ಅಥವಾ ಡೈಜೆಸ್ಟಿವ್ ಫೈರ್. ನಿಮ್ಮ ಅಗ್ನಿ ಬಲವಾಗಿದ್ದರೆ ನೀವು ತಿನ್ನುವಂಥ ಆಹಾರ ಸರಿಯಾಗಿ ಜೀರ್ಣ ಆಗುತ್ತೆ, ಹಾಗೆಯೇ ಅದರಿಂದ ನ್ಯೂಟ್ರಿಯೆಂಟ್ ಅಬ್ಸಾರ್ಪ್ಷನ್ ಆಗುತ್ತೆ. ಇದಲ್ಲದೆ ಟಾಕ್ಸಿನ್ಸ್ ಎಲ್ಲವೂ ಎಲಿಮಿನೇಟ್ ಆಗಿ ನಿಮ್ಮ ಫರ್ಟಿಲಿಟಿಗೆ ಬೇಕಾದಂಥ ಶುಕ್ರಧಾತು ಹೆಲ್ದಿಯಾಗಿ ಇರುತ್ತೆ. ದುರ್ಬಲ ಅಗ್ನಿ ಹೇಗೆ ಫರ್ಟಿಲಿಟಿ ಹಾರ್ಮೋನ್ಸ್ಗಳ ಮೇಲೆ ಕೆಟ್ಟ ಪರಿಣಾಮ ತೋರಿಸುತ್ತದೆ ನೋಡಿ. ನಮ್ಮ ಕರುಳಿನಲ್ಲಿ ಎಸ್ಟ್ರಾಜನ್ ಮತ್ತು ಪ್ರೊಜೆಸ್ಟರಾನ್ ಹಾರ್ಮೋನ್ಗಳನ್ನು ನಿಯಂತ್ರಿಸುವ ಕರುಳಿನ ಸೂಕ್ಷ್ಮಜೀವಿಗಳಿವೆ. ಅಗ್ನಿ ದುರ್ಬಲ ಆದಾಗಲೇ ಆಮಾದೋಷ ಉತ್ಪತ್ತಿಯಾಗುತ್ತದೆ. ಇದರಿಂದ ರೀಪ್ರೊಡಕ್ಟಿವ್ ಚಾನೆಲ್ಸ್ಗಳಲ್ಲಿ ಬ್ಲಾಕ್ ಉಂಟು ಮಾಡಬಹುದು. ಇದರಿಂದ ಆವ್ಯುಲೇಷನ್ ಪ್ರಾಬ್ಲಮ್, ಇರೆಗ್ಯುಲರ್ ಪೀರಿಯಡ್ಸ್, ಥೈರಾಯ್ಡ್ ಅಂಡ್ PCOD ಪ್ರಾಬ್ಲಮ್ಸ್, ಕನ್ಸೆಪ್ಷನ್ ಡಿಲೇ, ಇಂಪ್ಲಾಂಟೇಷನ್ ಡಿಫಿಕಲ್ಟಿ ಕೂಡ ಆಗಬಹುದು. ಗಟ್ ಪ್ರಾಬ್ಲಮ್ಸ್ ಅನ್ನು ಈ ಸರಳ ಲಕ್ಷಣಗಳಿಂದ ಗುರುತಿಸಬಹುದು. ಗ್ಯಾಸ್, ಬ್ಲೋಟಿಂಗ್, ಅಸಿಡಿಟಿ, ಹಾಗೆಯೇ ನಾಲಿಗೆಯ ಮೇಲೆ ಬಿಳಿ ಲೇಪ. ಇದಲ್ಲದೆ ಮೂಡ್ ಸ್ವಿಂಗ್ಸ್, ವಿಶೇಷವಾಗಿ ಮಹಿಳೆಯರಲ್ಲಿ ಇರೆಗ್ಯುಲರ್ ಸೈಕಲ್ಸ್, PCOD ಸೈನ್ಸ್, ಹಾಗೆಯೇ ಯಾವಾಗಲೂ ಆಯಾಸ. ಇದೆಲ್ಲವೂ ಕೇವಲ ಡೈಜೆಸ್ಟಿವ್ ಪ್ರಾಬ್ಲಮ್ಸ್ ಅಲ್ಲ, ಇದೆಲ್ಲ ಫರ್ಟಿಲಿಟಿ ರೆಡ್ ಫ್ಲಾಗ್ಸ್. ಇನ್ನೊಂದು ಇಂಪಾರ್ಟೆಂಟ್ ವಿಷಯ, ಈ ಸಮಸ್ಯೆಗಳು ಯಾವುದೇ ಆಂಟಾಸಿಡ್ಸ್ ಅಥವಾ ಪೇನ್ ಕಿಲ್ಲರ್ಸಿಂದ ನಿವಾರಣೆ ಆಗೋದಿಲ್ಲ. ಇವೆಲ್ಲವೂ ನಿಮ್ಮ ದೇಹವನ್ನು ಒಳಗಿನಿಂದ ಶುದ್ಧೀಕರಿಸಿದಾಗ ಮಾತ್ರ ಸಾಧ್ಯ. ಅಂತಂದರೆ ಬಯಾಲಜಿಕಲ್ ಡಿಟಾಕ್ಸಿಫಿಕೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ನಿಮ್ಮ ಗಟ್ ಹೆಲ್ತನ್ನು ಇಂಪ್ರೂವ್ ಮಾಡಲು ಸಿಂಪಲ್ ಆಯುರ್ವೇದಿಕ್ ಟಿಪ್ಸ್. ಮೊದಲನೇದಾಗಿ, ನಿಮ್ಮ ಬೆಳಗ್ಗೆಯನ್ನು ಬೆಚ್ಚಗಿನ ನೀರು ಅಥವಾ ಜೀರಿಗೆ ನೀರಿನಿಂದ ಆರಂಭಿಸಿ. ಇದು ಗ್ಯಾಸ್, ಅಸಿಡಿಟಿ ಕಡಿಮೆ ಮಾಡಿ ಮೆಟಬಾಲಿಸಮ್ ಇಂಪ್ರೂವ್ ಮಾಡುತ್ತದೆ. ಎರಡನೇದಾಗಿ, ತೈಲ ಅಭ್ಯಂಗ ಅಥವಾ ಸೆಲ್ಫ್ ಆಯಿಲ್ ಮಸಾಜ್ ಮಾಡೋದ್ರಿಂದ ವಾತದೋಷ ಸಮತೋಲನ ಆಗುತ್ತೆ, ಚರ್ಮದ ಡ್ರೈನೆಸ್ ಕಮ್ಮಿಯಾಗಿ ಕಾಂತಿ ಕೂಡ ಹೆಚ್ಚುತ್ತೆ. ಮೂರನೇದಾಗಿ, ಗಟ್ ಫ್ರೆಂಡ್ಲಿ ಫುಡ್ಸ್, ತೆಳುವಾದ ಗಂಜಿ, ಹೆಸರುಬೇಳೆ ಕಿಚಡಿ, ಹಾಗೆ ನಿಮ್ಮ ಅಡುಗೆಯಲ್ಲಿ ಹಿಂಗು, ಜೀರಿಗೆ, ಶುಂಠಿ, ಅರಿಶಿನ ಕಂಪಲ್ಸರಿ ಇರಬೇಕು. ಫೋರ್ತ್ ಒನ್, ರಾ, ಕೋಲ್ಡ್, ಹೈ ಕ್ಯಾಲರಿ ಫುಡ್ಸ್ಗಳನ್ನು ಅವಾಯ್ಡ್ ಮಾಡಿ. ಆ್ಯಂಡ್ ಲಾಸ್ಟ್, ಅಗತ್ಯವಿದ್ದರೆ ಡಾಕ್ಟರ್ ಗೈಡೆನ್ಸ್ನಿಂದ ಡಿಟಾಕ್ಸ್ ಅಥವಾ ಪಂಚಕರ್ಮ ಥೆರಪಿ ತಗೊಳ್ಳಿ. ನೀವು ಕೂಡ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾ ಇತ್ತಂದರೆ ರಿಮೆಂಬರ್, ಹೆಲ್ದಿ ಡೈಜೆಷನ್ ಮೀನ್ಸ್ ಹೆಲ್ದಿ ಫರ್ಟಿಲಿಟಿ. ನಿಮ್ಮ ಫರ್ಟಿಲಿಟಿ ಜರ್ನಿ ಬೆಡ್ರೂಮ್ಗಿಂತ ಮುಂಚೆ ಒಂದು ಒಳ್ಳೆ ಗಟ್ ಹೆಲ್ತಿಂದ ಶುರುವಾಗುತ್ತೆ. ಫರ್ಟಿಲಿಟಿ ಕುರಿತು ಹಾಗೂ ಆಯುರ್ವೇದದ ಇನ್ನಷ್ಟು ಅಥೆಂಟಿಕ್ ಮಾಹಿತಿಗಾಗಿ ನಮ್ಮ ಪ್ರಗವದ ಚಾನಲನ್ನು ಲೈಕ್ ಮಾಡಿ, ಹೆಚ್ಚು ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.